ಮುಖ್ಯಮಂತ್ರಿ ಆದವರು ಒಂದು ಕಟ್ಟುನಿಟ್ಟಿನ ತೀರ್ಮಾನಗಳನ್ನು ತೆಗೆದುಕೊಂಡು ಇಲಾಖೆಯನ್ನು ಸರಿ ಮಾಡಬೇಕಾಯಿತು. ಯಾರು ಮಾಡ್ತಾ ಇದ್ದಾರೆ ಇವತ್ತು ಆ ದರ್ಶನ್ ಕೇಸ್ ಆಯಿತು, ಸಿಗರೇಟ್ ಸೇದಿದ್ದು, ನೀವು ಸುಪ್ರೀಂ ಕೋರ್ಟ್ವರೆಗೂ ಹೋದ್ರಿ. ಈಗ ಮೊಬೈಲ್ ಬಂತು ಟೆರರಿಸ್ಟ್ಗಳ ಕೈಲಿ, ಕ್ರಮ ಇಲ್ಲ. ನೀವು ಈಗ ಡ್ಯಾನ್ಸ್ಗಳು ಆಡ್ತಾರೆ, ಅದಕ್ಕೂ ಕ್ರಮ ಇಲ್ಲ. ಇಡೀ ಇಂಡಿಯಾದಲ್ಲೇ ಜೈಲಲ್ಲಿ ನಿಮಗೆ ಡಿಸ್ಟಿಲರಿ ಓಪನ್ ಮಾಡೋಕ್ಕೆ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲೇ ಫಸ್ಟ್ ಮಾತ್ರ. ಇಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಬಟ್ ಒಗ್ಗಟ್ಟಿನ ಮಂತ್ರದ ಸಲುವಾಗೇನೆ ಅಲ್ವಾ ಇವಾಗ ನೋ ಮೋಷನ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಹೆಸರಿಟ್ಕೊಂಡು ಸಿದ್ದರಾಮಯ್ಯನವರೇ ಒಗ್ಗಟ್ಟಿನ ಮಂತ್ರ ಹೇಳ್ಕೊಟ್ಟಿದ್ದಾರಂತೆ. ಎಲ್ಲಾ ಸಚಿವರು ಕೂಡ ಕಡ್ಡಾಯವಾಗಿ ಹಾಜರಾಗಿರ್ಬೇಕು, ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ನ ಪರವಾಗಿ ಸರ್ಕಾರದ ಪರವಾಗಿ ನಿಲ್ಲಬೇಕು ಅಂತೇಳಿ. ಅಂದ್ರೆ ನೀವಾಗ್ಲೇ ಹೇಳ್ದಾಗೆ ಬಿಜೆಪಿ ಭೂತ ತೋರಿಸ್ಬಿಟ್ಟು ತಮ್ಮ ಶಾಸಕರನ್ನ ತಮ್ಮ ನಾಯಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡೋ ಅನಿವಾರ್ಯತೆ ಬಂದ್ಬಿಡ್ತಾ ಸಿದ್ದರಾಮಯ್ಯ? ಗ್ಯಾರಂಟಿ ಇಡ್ತಾ ಹೋಗಿರೋದಕ್ಕೆ ಅವರು ಈಗ ಒಬ್ಬ ಮುಖ್ಯಮಂತ್ರಿ ಇವೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ಕಾಗಲ್ಲಿ ಇವೆಲ್ಲ ನಡಿಬೇಕು, ಹಾಗೆ ನಡಿಬೇಕು, ಖಡಕ್ ಇರಬೇಕು. ಒಬ್ಬ ಮುಖ್ಯಮಂತ್ರಿ ಕರೆದ್ಬಿಟ್ಟು ನೋಡಿ ಸರಿಯಾಗಿರಪ್ಪ ಅಂತ ಹೇಳಿದ್ರೆ ಹಂಗಾರೆ ದಾರಿ ತಪ್ಪಿದ್ದಾರೆ ಅಂತ ಅರ್ಥನ? ಮಂತ್ರಿಗಳೆಲ್ಲ ಕರೆದ್ಬಿಟ್ಟು ನೀವೆಲ್ಲ ಸಮರ್ಥವಾಗಿ ಉತ್ತರ ಕೊಡಬೇಕು ಅಂದ್ರೆ ಅಸಮರ್ಥರು ಅಂತಾನೆ. ಬೀಸೋ ದೊಣ್ಣೆಯಿಂದ ಪಾರಾದ್ರೆ 100 ವರ್ಷ ಆಯಸ್ಸು ಅಂತಾರೆ. ಈ ಸರ್ಕಾರಕ್ಕೆ ಈಗ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ, ಹಾಗಾದ್ರೆ ಎಷ್ಟು ವರ್ಷ ಆಯಸ್ಸು? ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರನು ಕೂಡ ಅವರೂ ಛಲವಾದಿ. ಅವನು ಒದ್ದು ಕಿತ್ಕೊಂತೀನಿ ಅಂತ ನಾನು ಅಸೆಂಬ್ಲಿಯಲ್ಲೇ ನನಗೆ ಹೇಳಿದ್ದೆ, ಒದ್ದು ಕಿತ್ಕೊಂತೀನಿ ಅಂತ. ಅವರು ಜನಪದನ್ನು ಹೋಗಿ ಓದಿತಾರೋ ಇಲ್ಲ ಸಿದ್ದರಾಮಯ್ಯನ ಮನೆ ಬಾಕಲು ಓದಿತಾರೋ ಗೊತ್ತಿಲ್ಲ, ಒದ್ದಂತೂ ಕಿತ್ಕೊಂತಾರೆ. ಆಡಳಿತ ಈಗ ಅಧಿಕಾರ ಬೇಕು, ಇವ್ರಿಗೆ ಸಿದ್ದರಾಮಯ್ಯನಿಗೆ ಅಧಿಕಾರ ಉಳಿಸ್ಕೊಬೇಕು, ಡಿ ಕೆಗೆ ಅಧಿಕಾರ ಕಿತ್ಕೊಬೇಕು. ಅದರಿಂದ ಈ ಒಡೆದಾಟದಲ್ಲಿ ಎಲ್ಲಿ ಏನಾಗೋತೋ ಅಂತ ಯಾರಿಗೂ ಗೊತ್ತಿಲ್ಲ. ಜನನೂ ಕೂಡ ಒಂಥರ ದಿಗ್ಭ್ರಾಂತಿ ಆಗಿದ್ದಾರೆ. ಎಂಥ ಸರ್ಕಾರ ನಾವು ಎಲೆಕ್ಟ್ ಮಾಡಿಬಿಟ್ರಪ್ಪ, ಏನೋ ಗ್ಯಾರಂಟಿ ಕೊಡ್ತಾರೆ ಅಂತ ಆಸೆಯಿಂದ ಮಾಡಿಬಿಟ್ರಿ. ಈ ನಮ್ಮ ಬದುಕೇ ಗ್ಯಾರಂಟಿ ಇಲ್ಲ. ಈಗ ನಮ್ಮ ಬದುಕೆ ಅತಂತ್ರ ಬೀದಿಗೆ ಬಂದ್ಬಿಟ್ಟೈತೆ. ತೆರಿಗೆಗಳ ಮೇಲೆ ತೆರಿಗೆ, ಎಲ್ಲ ಆಲ್ಕೋಹಾಲು, ಹಾಲು, ಬಟ್ಟೆ, ಸ್ಟ್ಯಾಂಪ್ ಡ್ಯೂಟಿ, ಮನೆ ತೆರಿಗೆ, ಕಸದ ತೆರಿಗೆ, ಎಲ್ಲ ತೆರಿಗೆ ಹಾಕಿ ಸಾಯಿಸ್ತಾ ಇದ್ದಾರೆ. ಯಾಕನ ಈ ಸರ್ಕಾರ ಬೇಕು, ತೊಲಗೋಗ್ಲಿ ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ಜನ ಇದೆ. ಒತ್ಕಿತ್ಕೊಳ್ಬೇಕು ಅನ್ನೋ ಹಂಗಿದ್ರೆ ನವೆಂಬರ್ನಲ್ಲೇ 2.5 ವರ್ಷ ಆದ ತಕ್ಷಣ ಒದಿತಾ ಇದ್ರೇನು. ಬಟ್ ಶಾಂತಮೂರ್ತಿ ತರದಲ್ಲಿ ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ದೇವ್ರ ಜಪ ಮಾಡ್ತಿದ್ದಾರೆ, ಸ್ವಾಮೀಜಿಗಳ ಭೇಟಿ ಮಾಡ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಯಾಕೋ ಒತ್ಕಿತ್ಕೊಳ್ಳೋ ಮೆಂಟಾಲಿಟಿಯಿಂದ ಆಚೆ ಬಂದಿದ್ದಾರೆ ಅನ್ನಿಸ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವರು? ಅವು ಜಾಯಮಾನದಲ್ಲೇ ಬರಲ್ಲ. ಡಿ ಕೆ ಶಿವಕುಮಾರ್ ಜಾಯಮಾನದಲ್ಲಿ ಬರಲ್ಲ. ಅವ್ರು ಹೇಳಿದಾರಲ್ಲ, ನಾನು ಬಂಡೆ ಅಂತೇಳಿ ಬರಲ್ಲ 100%. ಅವರು ಈ ಅವಿಶ್ವಾಸ ನಿರ್ಣಯ ಅನ್ನೋ ಒಂದು ಭೂತನ ಬಿಟ್ಕೊಂಡು ಅದರ ಮೇಲೆ ಮುಖ್ಯಮಂತ್ರಿಗಳು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಅರ್ಧ ಪಿಕ್ಚರ್ ಆಗಿದೆ ಅಷ್ಟೇ, ಬಾಕಿ ಇಂಟರ್ವಲ್ ಅಷ್ಟೇ. 20ನೇ ತಾರೀಕು ರಿಯಲ್ ಪಿಕ್ಚರ್ ಬರ್ತೈತೆ, ರಿಯಲ್ KGF. ಆ KGF ಅಲ್ಲಿ ಬರ್ತೈತಲ್ಲ ಗನ್ನು ಫೈಟು ಅದೆಲ್ಲ ರಿಯಲ್ ಬರೋದು ಅವಾಗೆ. KGF 20ನೇ ತಾರೀಕು ಆದಮೇಲೆ ರಿಯಲ್ ಆಟ ಇದಾಗ್ತದೆ. ಫಸ್ಟ್ ಹಾಫ್ ಇದು, ಸೆಕೆಂಡ್ ಹಾಫೇ ನಿಮಗೆ ಟ್ವಿಸ್ಟ್ ಇರೋದು. ಬಟ್ ಅಟ್ಲೀಸ್ಟ್ ಅಧಿವೇಶನದಲ್ಲಾದ್ರೂ ವಿರೋಧ ಪಕ್ಷದ ಬಾಯಿ ಮುಚ್ಚಿಸ್ಲಿಕ್ಕೆ ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇದ್ದಾರೆ. ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ರು ಕೈ ಹಿಡ್ಕೊಂಡು ಕೂತ್ಕೊಳ್ತಿದ್ದಾರೆ, ಗುಟ್ಟಾಗಿ ಮಾತನಾಡ್ಕೊಳ್ತಿದ್ದಾರೆ. ನೀವು ಪ್ರಶ್ನೆ ಕೇಳಿದ್ರೆ ಹೇಳ್ತಾರೆ ನಾವೆಲ್ಲ ಹೇಳಿದೀವಿ ಬಹಿರಂಗವಾಗಿ, ನಾವು ಒಂದಾಗಿದ್ದೇವೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಸಿದ್ಧ ಉತ್ತರಗಳಿದೆ. ಅದು ನೀವು ಜನಗಳ ಮುಂದೆ ನಾನು ಅವರಿಬ್ಬರಿಗೂ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಒಂದಾಗಿದ್ದೀರಿ ಅಂತ ಹೇಳ್ತಾ ಇರಲ್ಲ. ಇಡ್ಲಿ ವಡೆ ತಿಂದುಬಿಟ್ರೆ, ಇಡ್ಲಿ ವಡೆ ತಿಂದ ಮೇಲೆ ಒಳಗಡೆ ಒಂದಾಗ್ಬಿಡ್ಬೋದನ್ನೋ. ನೀವು ಇಡ್ಲಿ ವಡೆ ತಿಂದ್ಬಿಟ್ಟು ಒಂದಾಗಿದ್ದೀನಿ ಅಂದರೆ ನಿಮ್ಮ ಮನಸ್ಸು ಒಂದಾಗಿದೆಯಾ? ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ? ಹೇಳಿ. ನಾವು ಯಾವುದೇ ಚಾನಲ್ ನೋಡಲಿ, ಯಾವುದೇ ಪತ್ರಿಕೆ ಒಂದು ಚೇರ್ ಹಾಕಿದ್ದಾರೆ, ಅವರಿಬ್ಬರು ಆ ಚೇರ್ ನೋಡ್ಕೊಂಡು ಕೂತಿದ್ದಾರೆ. ಇದೇ ನೋಡ್ತಾ ಇರೋದು. ರಾಜ್ಯದ ಜನ ಅದನ್ನೇ ಕೇಳ್ತಾ ಇದ್ದಾರೆ. ಚೇರ್ ಖಾಲಿ ಇದೆಯಲ್ಲ, ಇಬ್ಬರು ಅದನ್ನೇ ನೋಡ್ತಾ ಇದ್ದಾರೆ. ಅಲ್ಲ, ಒಂದಾಗಿರೋ ಭಾಗಕ್ಕೇನೆ ನಾಟಿ ಕೋಳಿ ಇಡ್ಲಿ ಹಾಕಿಸಿರೋದು ಅಂತ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಅವರು ಇನ್ಮೇಲೆ ರಾಜಸ್ಥಾನದಲ್ಲೂ ಇದೇ ಪ್ರಾಬ್ಲಮ್ಮು, ಮಧ್ಯಪ್ರದೇಶದಲ್ಲೂ ಇದೇ ಪ್ರಾಬ್ಲಮ್. ಅದಕ್ಕೆ ಇನ್ಮೇಲೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಒಂದು ಸೂತ್ರ ಮಾಡಲಿ, ನಾಟಿ ಕೋಳಿ ಸೂತ್ರ ಅಂತ ಮಾಡಲಿ. ಇಡೀ ದೇಶಕ್ಕೆ ಒಂದು ಫರ್ಫಾನ್ ಮಾಡಿಸ್ಬಿಡಿ. ಇನ್ಮೇಲೆ ಏನಂದ್ರೆ ನಾಟಿ ಕೋಳಿ ಸೂತ್ರ ಅಂತ ಹಾಕ್ಬಿಡಿ, ಅಂದ್ರೆ ಒಂದಾಗ್ಬಿಡ್ತಾರೆ ಅಂತ. ಸಾಧ್ಯನನ್ರಿ ಅದು ಒಂದಾಗಕ್ಕೆ? ನಾಟಿ ಕೋಳಿ ತಿನ್ಬಿಟ್ಟು ಒಂದಾಗಿದ್ರೆ ಫಾರ್ಮುಲಾನೇ ಮಾಡ್ಬಿಡ್ತಾ ಇದ್ರು ಕಾಂಗ್ರೆಸ್, ನಾಟಿ ಕೋಳಿ ಫಾರ್ಮುಲಾ ಅಂತ. ಹಂಗೆ ನಡೀತಾ ಇದೆಯಾ? ಇಲ್ಲಿ ಅವರು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು, ಪ್ರೊಡ್ಯೂಸರ್ಸ್ ಎಲ್ಲ ಡೆಲ್ಲಿಯಲ್ಲಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಎಲ್ಲ. ಅವ್ರು ಏನು ಹೇಳೋರು ನೋಡ್ರಿ, ಹಿಂಗೆಲ್ಲ ಅಸೆಂಬ್ಲಿ ಇದೆ,
ಅವರೇನೋ ಅವಿಶ್ವಾಸ ನಿರ್ಣಯ ತರ್ತಾರಂತೆ BJPಯವರು. ನೀವು ಒಗ್ಗಟ್ಟಿನ ಪ್ರದರ್ಶನ ಮಾಡಿ, ಏನು ಮಾಡಬೇಕು ಅದಕ್ಕೆ, ನೀನು ನಾಟಿ ಕೋಳಿ ಸಾರು ಮಾಡಿಸು, ಅವರು ಇಡ್ಲಿ ವಡೆ ಸಾಂಬಾರು ಮಾಡ್ತಾರೆ ಅಂದರು. ಅಷ್ಟೇ. ಈ ಸ್ಕ್ರೀನ್ ಪ್ಲೇ ಏನು ಹೇಳಿ ಹೊಟ್ಕದ ಅಷ್ಟು ಮಾಡಿದ್ದಾರೆ ಅಷ್ಟೇ ಇವರು. ಆದರೆ ಇಬ್ಬರು ಮನಸ್ಸು ಒಡೆದೋಗ್ಬಿಟ್ಟಿದೆ. ಒಡೆದ ಮನೆ ತುಂಗಭದ್ರಾ ಡ್ಯಾಮ್ ಹೊಡೆದೋಗೈತಲ್ಲ, ಹಂಗೆ ಹೊಡೆದೋಗ್ಬಿಟ್ಟೈತೆ ಇದು. ಒಂದೊಂದೇ ದಿನಕ್ಕೆ ಒಂದೊಂದು ಗೇಟ್ ಕಿತ್ಕೊಂಡು ಹೋಗ್ತಾನೇ ಐತೆ. ಸರ್, ನೀವೇನೋ ಆಡಳಿತ ಪಕ್ಷ ಸಂಪೂರ್ಣ ವಿಫಲ ಅಂತ ಹೇಳ್ತಾ ಇದ್ರ, ಆದ್ರೆ ವಿಪಕ್ಷವಾಗಿ ವಿಪಕ್ಷದ 2.5 ವರ್ಷದ ಸಾಧನೆ ಏನು, ಮತ್ತೆ ಇಡೀ ದೇಶದಲ್ಲಿ ಅತ್ಯಂತ ದುರ್ಬಲ ವಿಪಕ್ಷ ಅಂತಂದ್ರೆ ಅದು BJP ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಯಾರು ಈಗ ಶ್ರೀರಾಮಚಂದ್ರನ್ನೇ ಬಿಟ್ಟಿಲ್ಲ. ನಾವು ಆದರ್ಶ ಪುರುಷ ಅಂತೀರಿ, ಆ ಶ್ರೀರಾಮಚಂದ್ರ ಬಗ್ಗೆನೂ 100 ಮಾತಾಡ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆನೂ ಮಾತಾಡ್ತಾರೆ. ಮಾತುಗಳಿಗೆ ಅದು ಮಾತಾಡ್ತಾರೆ. ಹಂಗೆ ಯಾಕೆ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಗರಣನ ಬಯಲಿಗೆ ತಂದವ್ರು ಯಾರು? ಮಂತ್ರಿ ರಾಜೀನಾಮೆ ಕೊಡಿಸ್ತವ್ರು ಯಾರು? ಇದೇ ಸಿದ್ದರಾಮಯ್ಯ 14 ಸೈಟ್ ನಮ್ಮ ಅಪ್ಪಂದು ಅಂದ್ರಲ್ಲ, 14 ಸೈಟು ವಾಪಸ್ ಕೊಡೋ ಥರ ಮಾಡಿದ್ಯಾರು? ರಸ್ತೆ ಗುಂಡಿಗಳಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋರು ಯಾರು? ನಾವು BJP ಹೋರಾಟ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡ್ತಾ ಇದ್ರಾ? 14 ಸೈಟ್ ವಾಪಸ್ ಕೊಡ್ತಾ ಇದ್ರಾ? ಇನ್ನೂ ಹೋರಾಟ ಮಾಡಬೇಕು. ಅದು ಇನ್ನು ಚುನಾವಣೆ ಬರಬೇಕು, ಅದಕ್ಕೂ ಕಾಯಬೇಕು. ಈಗಲಿಂದನೇ ಎಲ್ಲ ಹೋರಾಟ, ಎಲ್ಲ ಅಸ್ತ್ರಗಳನ್ನು ಬಿಟ್ಬಿಟ್ಟು ಆಮೇಲೆ ಖಾಲಿ ಅಸ್ತ್ರದಲ್ಲಿ ಕೂತ್ಕೊಳಕ್ಕಾಗಲ್ಲ. ಅಸ್ತ್ರ ಯಾವಾಗ ಬಿಡಬೇಕು, ಬ್ರಹ್ಮಾಸ್ತ್ರಗಳನ್ನ ಯಾವಾಗ ಬಿಡಬೇಕು ಅವಾಗ ಬಿಟ್ಟೇ ಬಿಡ್ತೀವಿ. BJP ಚುನಾವಣೆ ಮಾತ್ರ ಫೋಕಸ್, ಜನರ ಪರವಾಗಿ ಅಭಿವೃದ್ಧಿಯ ಪರವಾಗಿ ಧ್ವನಿ ಎತ್ತದೇ ಇಲ್ವಾ? ಅದನ್ನ ನಿರಂತರವಾಗಿ ನಾವು ಮಾಡ್ತಾ ಇದ್ರಿ. ಎಲ್ಲೆಲ್ಲಿ ಧ್ವನಿ ಎತ್ತಬೇಕು ಅಲ್ಲೆಲ್ಲ ಧ್ವನಿ ಎತ್ತಿದ್ರಿ. ರೈತರ ವಿರುದ್ಧ ಹೋರಾಟ ನಡೀತಾನೆ ಐತೆ. ಇವಾಗ ಕಬ್ಬು ಬೆಳೆಗಾರದು ಹೋರಾಟ ನಡೀತಾ ಇದೆ. ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ, ರೈತರ ಧರಣಿಯಲ್ಲಿ ಬಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಕಲಬುರಗಿಯಲ್ಲಿ ಹೋಗಿ ರೈತರ ಹೋರಾಟಕ್ಕೆ ಬಾಯ್ತು. ನಾನು ಬೆಳಗಾವಿಯಲ್ಲಿ ನಾನು ಕೂಡ ಫ್ಲಡ್ ಆದಾಗ ನಾವು ನಮ್ಮ ಅಧ್ಯಕ್ಷರೆಲ್ಲರೂ ಹೋಗಿದ್ದೀರಿ. ವಿರೋಧ ಪಕ್ಷ ಏನು ಅಂತಂದರೆ ತಪ್ಪನ್ನು ಎತ್ತಿ ಜನಗಳಿಗೆ ತೋರಿಸುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀರಿ. ನಮ್ಗೆ ಸೈನ್ ಹಾಕೋ ಅಥಾರಿಟಿ ಇಲ್ಲ. ನಾವು ಹೋರಾಟ ಮಾಡ್ಬೋದಷ್ಟೇ. ಅಲ್ಟಿಮೇಟಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು. ಇದು ಎಮ್ಮೆ ಚರ್ಮದ ಸರ್ಕಾರ ಇದು. ನೀವು ಕಾಂಗ್ರೆಸ್ನ ಹೈಕಮಾಂಡು ಸ್ಕ್ರೀನ್ ಪ್ಲೇ ಬರೆಯೋದು, ಡೈರೆಕ್ಷನ್ ಮಾಡೋದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅಂತಿದ್ರಿ. ಎಲ್ಲೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ಗಿಂತ ಪವರ್ಫುಲ್ ಆಗಿ ಬೆಳೆದು ಬಿಟ್ಟಿದ್ದಾರಾ? ಹೈಕಮಾಂಡ್ ನಿಜವಾಗ್ಲೂ ಕೂಡ ಕೂತು ಮಾತುಕತೆಯನ್ನ ಮಾಡಿಸಿದ್ರೆ DK ಶಿವಕುಮಾರ್ ಅವರಿಗೆ ಇಷ್ಟೊತ್ತಿಗೆ ಅಧಿಕಾರ ಕೊಟ್ಬಿಡ್ಬೇಕಾಗಿತ್ತು. ಹೈಕಮಾಂಡ್ ಒಂದು ಲೈನಲ್ಲಿ ಹೇಳ್ಬಿಡ್ಬೋದಾಗಿತ್ತು, ಅಧಿಕಾರ ಬಿಟ್ಕೊಡಿ ಅಂತ ಹೇಳಿ. ಸಿದ್ದರಾಮಯ್ಯನವರನ್ನ ಕಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಭಯ ಇದೆಯಾ? ಸಿದ್ದರಾಮಯ್ಯ, ನೀವು ಒಂದು 2 ತಿಂಗಳ ಹಿಂದೆ ಸಿದ್ದರಾಮಯ್ಯ ಹೈಕಮಾಂಡಿಗೆ ಭಯ ಬೀಳ್ತಾ ಇದ್ರು. ಬಿಹಾರ್ ಎಲೆಕ್ಷನ್ ಆದಮೇಲೆ ಹೈಕಮಾಂಡ್ ಸಿದ್ದರಾಮಯ್ಯನಿಗೆ ಭಯ ಬೀಳ್ತಾ ಇದ್ರು. ಬಿಹಾರ್ ಎಲೆಕ್ಷನ್ನು ಆ ರೀತಿ ಪಾಠವನ್ನು ಕಾಂಗ್ರೆಸ್ ಪಾರ್ಟಿಗೆ ಕಳಿಸಿದ್ರು. ಸಿಂಗಲ್ ಡಿಜಿಟ್ಗೆ ಬಂದ್ಬಿಟ್ಟವ್ರು ಕಾಂಗ್ರೆಸ್. ವಿರೋಧ ಪಕ್ಷವಾಗಿ ಇರೋವಂಥ ನಾಲಾಯಕಾಗಿ ಇವತ್ತು ಅಲ್ಲಿ ಇದೆ. ಅದರಿಂದ ಇವತ್ತು ಸಿದ್ದರಾಮಯ್ಯ ಭಯ ಬೀಳುವಂಥ ಒಂದು ಪರಿಸ್ಥಿತಿ ಇಲ್ಲ. ಹಿಂದೆ ದೇವೇಗೌಡರ ವಿರುದ್ಧ ತಿರುಗಿ ಬಿದ್ದವರು ಸಿದ್ದರಾಮಯ್ಯ. ಈ ಕಾಂಗ್ರೆಸ್ ವಿರುದ್ಧ ಯಾವಾಗ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ. ತಿರುಗಿ ಬೀಳೋದು ಅಂದ್ರೆ ಹೆಂಗೆ ಸರ್? ಪಕ್ಷದಿಂದ ಆಚೆ ಬರ್ತಾರ, ಪಕ್ಷದಲ್ಲೇ ಇಭಾಗ